ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲ್. ಕೆಸಿಇಟಿ 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಎಲ್ಲ ಕೆಸಿಇಟಿ ವಿದ್ಯಾರ್ಥಿಗಳು ಕಾಮನ್ ಆಗಿ ಕೇಳುವಂತಹ ಪ್ರಶ್ನೆ ಆಗ್ಲಿ, ಅವರಲ್ಲಿರುವಂತಹ ಒಂದು ಭಯ ಏನಂದ್ರೆ, ನಮ್ಗೆ ಕೆಸಿಇಟಿಯಲ್ಲಿ ಒಂದು ಕಾಲೇಜ್ ಆದ್ರೆ ಸಿಗುತ್ತಾ, ಈಗ ನಮಗೊಂದು ಸೀಟ್ ಸಿಗುತ್ತಾ, ನಾವು ಆಪ್ಷನ್ ಎಂಟ್ರಿಯಲ್ಲಿ ನಮ್ಗೆ ಏನಾದ್ರೂ ಸೀಟ್ ಸಿಗುತ್ತಾ ಅನ್ನುವಂತ ಡೌಟ್ಸ್ ಆದ್ರೆ ಇರುತ್ತೆ. ಯಾಕಂದ್ರೆ ರ್ಯಾಂಕಿಂಗು ಕೆಲವ್ರದ್ದು 1 lakh ಇರುತ್ತೆ, ಕೆಲವ್ರದ್ದು 1,50,000 ಇರುತ್ತೆ, ಕೆಲವ್ರದ್ದು 50,000 ಇರುತ್ತೆ. ಈ ರೀತಿಯಾಗಿ ರ್ಯಾಂಕ್ ಹೆಚ್ಚಿಗೆ ಇರುವಂತಹ ಕಾರಣದಿಂದ ನಮ್ಗೆ ಸೀಟ್ ಸಿಗುತ್ತೋ ಇಲ್ಲೋ ಅನ್ನುವಂತಹ ಒಂದು ಗೊಂದಲಗಳಲ್ಲಾದ್ರೆ ಇರ್ತಾರೆ. ನಿಮ್ಗೆ ಸೀಟ್ ಸಿಗುತ್ತಾ ಇಲ್ಲ ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ಕ್ಲಾರಿಫೈ ಮಾಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ ಅನ್ನ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ಯಾಕಂದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ನೀವು ಅಪ್ ಟು ಕಾಲೇಜ್ಗೆ ಜಾಯ್ನ್ ಆಗೋವರೆಗೂ ಕೂಡ ಅಪ್ಡೇಟ್ ಸಿಗುತ್ತೆ. ಮತ್ತೆ ನೀವು ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜಸ್ಗೆ ಜಾಯ್ನ್ ಆದ್ಮೇಲೆ ನಿಮ್ಮ ಒಂದು ಯೂನಿವರ್ಸಿಟಿ ಅಪ್ಡೇಟ್ಸ್, ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಎಲ್ಲ ಫ್ರೀ ಆಗಿ ಸಿಗುತ್ತೆ. ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಆದ್ರೆ ಕೊಡಿ. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ಇಲ್ಲಿ ಕೆಸಿಇಟಿ ವಿದ್ಯಾರ್ಥಿಗಳಲ್ಲಿ ಒಂದು ಗೊಂದಲ ಆದ್ರೆ ಇದ್ದೇ ಇರುತ್ತೆ. ನಾವು ಯಾವ ಕೋರ್ಸ್ಗೂ ಜಾಯ್ನ್ ಆಗದೇನೆ ಇದೀವಿ, ನಮ್ಗೇನಾದ್ರೂ ಸೀಟ್ ಸಿಗುತ್ತಾ? ಯಾಕಂದ್ರೆ ನಾವು ಯಾವುದೇ ಬೇರೆ ಕೋರ್ಸ್ ಜಾಯ್ನ್ ಆಗ್ತಿಲ್ಲ, ಈಗ ಇಂಜಿನಿಯರಿಂಗ್ ಸೀಟ್ ಬೇಕಂತ ವೇಟ್ ಮಾಡ್ತಿದೀವಿ. ಆದ್ರೆ ನಮ್ಮ ಒಂದು ರ್ಯಾಂಕಿಂಗು 50,000ಕ್ಕಿಂತ ಹೆಚ್ಚಿಗೆ ಇದೆ, 1 ಲಕ್ಷಕ್ಕಿಂತ ಹೆಚ್ಚಿಗೆ ಇದೆ. ನಮ್ಗೇನಾದ್ರೂ ಒಳ್ಳೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತಾ, ಇಲ್ಲ ಒಳ್ಳೆ ಒಳ್ಳೆ ಬ್ರಾಂಚ್ ಸಿಗುತ್ತಾ ಅನ್ನುವಂಥದ್ದನ್ನ ಸಾಕಷ್ಟು ಜನರಲ್ಲಿ ಒಂದು ಡೌಟ್ ಇರುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇದೊಂದು ಗೊಂದಲ ಆದ್ರೆ ಇದ್ದೇ ಇರುತ್ತೆ. ನೋಡಿ, ಸೀಟ್ ವಿಷಯಕ್ಕೆ ಬಂದ್ರೆ ನಿಮ್ಮ ಒಂದು ರ್ಯಾಂಕಿಂಗ್ 1 ಲಕ್ಷ ಇರ್ಲಿ, 1.5 ಲಕ್ಷ ಇರ್ಲಿ, ನಿಮಗೆ ಸಿಇಟಿ ಆಪ್ಷನ್ ಎಂಟ್ರಿಯಲ್ಲಿ 100% ಸೀಟ್ ಸಿಕ್ಕೇ ಸಿಗುತ್ತೆ. ಆದ್ರೆ ನೀವು ಸೀಟ್ ಸಿಗಬೇಕಂದ್ರೆ ಆಪ್ಷನ್ ಎಂಟ್ರಿಯಲ್ಲಿ ನೀವು ಹೆಚ್ಚಿಗೆ ಕಾಲೇಜಸ್ ಅನ್ನ ಆಡ್ ಮಾಡಬೇಕಾಗುತ್ತೆ. ನಿಮ್ಗೆ ಈಗ 10 ಕಾಲೇಜೇ ಆಗ್ಬೇಕು, 100 ಕಾಲೇಜೇ ಆಗ್ಬೇಕು, ಆ ತರ ಒಂದು ಲಿಮಿಟ್ ಏನಿಲ್ಲ. ನಿಮ್ಗೆ ಎಷ್ಟು ಕಾಲೇಜಸ್ ಇರುತ್ತೋ ಅಷ್ಟು ಕಾಲೇಜಸ್ ಅನ್ನ ನೀವು ಆಗ್ಬೋದು. ನೀವು ಆದಷ್ಟು ನಿಮ್ಗೆ ಸೀಟ್ ಬೇಕೇ ಬೇಕು ಅನ್ನೋಂಥದ್ದಾದ್ರೆ ನೀವು ಟಾಪ್ ಕಾಲೇಜಸ್, ಟಾಪ್ ಕೋರ್ಸಸ್ ಅನ್ನ ಮೇಲೆಯಿಂದ ಕಾಲೇಜಸ್ ಅನ್ನ ಆಡ್ ಮಾಡಿ. ನಾನು ಆಪ್ಷನ್ ಎಂಟ್ರಿ ಮಾಡುವಾಗ ನಿಮ್ಗೆ ಲೈವ್ ಡೆಮೋ ವಿಡಿಯೋನೇ ತೋರಿಸ್ತೀನಿ, ಯಾವ ರೀತಿಯಾಗಿ ಕಾಲೇಜಸ್ ಆಡ್ ಮಾಡಬೇಕು ಏನು ಅನ್ನುವಂಥದ್ದನ್ನ. ನೀವು ಯಾರು ಭಯ ಪಡುವಂತ ಅವಶ್ಯಕತೆ ಇಲ್ಲ, ಪ್ರತಿಯೊಬ್ಬರಿಗೂ ಸೀಟ್ ಸಿಗುತ್ತೆ. ನಿಮ್ದು ರ್ಯಾಂಕಿಂಗ್ ಎಷ್ಟೇ ಇರಲಿ. ಈಗ ನಾನು ಹೇಳೋ ರೀತಿ ಏನಾದ್ರೂ ನೀವು ಆಪ್ಷನ್ ಎಂಟ್ರಿ ಮಾಡಿದೀರಾ ಅಂದ್ರೆ ಪ್ರತಿಯೊಬ್ಬರಿಗೂ ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ಸೀಟ್ ಸಿಕ್ಕೇ ಸಿಗುತ್ತೆ. ಆಪ್ಷನ್ ಎಂಟ್ರಿ ಮಾಡುವಾಗ ಒಂದು ಲೈವ್ ಡೆಮೋ ವಿಡಿಯೋ ಆದ್ರೆ ನಿಮ್ಗೆ ತೋರಿಸ್ತೀನಿ. ನೀವೀಗ ಯಾರು ತಲೆ ಕೆಡಿಸ್ಕೋಬೇಡಿ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಲಾಸ್ಟ್ ಇಯರ್ ಎಲ್ಲ ಎಷ್ಟೋ ಸೀಟ್ಸ್ ಉಳಿದಿತ್ತು, ಕೆಲವೊಂದು ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ಸೀಟ್ಸೇ ಫಿಲ್ ಆಗಿರ್ಲಿಲ್ಲ. ಓಕೆನಾ? ನೀವು ಈ ರೀತಿ ಎಲ್ಲ ಥಿಂಕ್ ಮಾಡಕ್ ಹೋಗ್ಬೇಡಿ, ನಮ್ಗೇನೋ ಸೀಟ್ ಸಿಗಲ್ಲೇನೋ, ಹಾಗಾದ್ರೆ ನಾವು ಇಷ್ಟು ದಿನದಿಂದ ವೇಟ್ ಮಾಡ್ತಿದೀವಿ, ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಸೀಟ್ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಬೇರೆ ಕೋರ್ಸ್ಗೆ ಯಾವ್ದಾದ್ರು ನಾರ್ಮಲ್ ಡಿಗ್ರಿ ಕೋರ್ಸಸ್ ಹೋಗಿ ಜಾಯ್ನ್ ಆಗ್ಬೇಕಾಗುತ್ತೆ. ಈ ರೀತಿ ಎಲ್ಲ ನೀವು ತಲೆ ಕೆಡ್ಸ್ಕೊಂತಿರ್ತೀರಾ. ಈ ರೀತಿಯಾದ ಕಾಮೆಂಟ್ಸ್ ಕೂಡ ಬರ್ತಿರುತ್ತೆ. ಯಾರು ತಲೆ ಕೆಡ್ಸ್ಕೋಬೇಡಿ, ಎಲ್ಲರಿಗೂ ಸೀಟ್ ಸಿಕ್ಕೇ ಸಿಗುತ್ತೆ. ಓಕೆನಾ? ಕೆಲವ್ರಿಗೆ ಒಂದು ಟಾಪ್ ಕಾಲೇಜಸ್ ಅಲ್ಲೇ ಸೀಟ್ ಬೇಕು ಅಂತಿರ್ತಾರೆ. ಕೆಲವ್ರಿಗೆ ಟಾಪ್ ಕಾಲೇಜಲ್ಲೇ ಸೀಟ್ ಸಿಗ್ಬೇಕಂದ್ರೆ ಯಾವ ರೀತಿ ಕಾಲೇಜಸ್ ಅನ್ನ ಸೆಲೆಕ್ಟ್ ಮಾಡಬೇಕು ಅನ್ನುವಂಥದ್ದು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ನೀವು 3rd ರೌಂಡ್ ವರ್ಗೂ ಕೂಡ ವೇಟ್ ಮಾಡಿದೀರಾ ಅಂದ್ರೆ ನಿಮ್ಗೆ ಎಲ್ಲರಿಗೂ ಒಳ್ಳೆ ಕಾಲೇಜಸ್ ಅಲ್ಲಿ ಒಳ್ಳೆ ಕೋರ್ಸಸ್ಗೆ ಸೀಟ್ ಸಿಗುತ್ತೆ. ಯಾರೋ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಆದ್ರೆ ಇಲ್ಲ. ನಿಮ್ಗೆ ಇನ್ನೂ ಕೆಸಿಇಟಿ ರಿಲೇಟೆಡ್ ಬೇರೆ ಏನೇ ಡೌಟ್ಸ್ ಇಲ್ಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಎಲ್ಲ ಕಾಮೆಂಟ್ಸ್ಗೂ ರಿಪ್ಲೈ ಮಾಡಕ್ ಆಗಲ್ಲ, ಆದ್ರೆ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.